ಕಾರವಾರ ತಾಲೂಕಿನ ಶೆರಬಾಳ ಗ್ರಾಮದಲ್ಲಿ ನವೆಂಬರ್ 27ರಂದು ಸಂವಿಧಾನದ ದಿನಾಚರಣೆಯನ್ನು ಆಚರಿಸಲಾಯಿತು. ಅತಿಥಿ ಸ್ಥಾನ ವಹಿಸಿದ್ದ ರಾಹುಲ್ ಕಟಗೇರಿಯವರು ಈ ರೀತಿ ಮಾತನಾಡಿದರು. ಶೆರಬಾಳದಲ್ಲಿ ಭಾರತ ಸಂವಿಧಾನದ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶೆರಬಾಳದ ಗ್ರಾಮಸ್ಥರೇ ಹಾಗೂ ವೇದಿಕೆಯ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹನೀಯರೇ, ನಿನ್ನೆ ದಿವಸ ಭಾರತ ದೇಶದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ದೇಶದಾದ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡಿದ್ದೀವಿ. ಅದರ ನಿಮಿತ್ತವಾಗಿ ಇವತ್ತಿನ ದಿವಸ ಶೆರಬಾಳದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನಿಜಕ್ಕೂ ಬಹಳ ಸಂತೋಷ ಸಂಗತಿ. ನಮ್ಮ ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಅತಿ ಮುಖ್ಯವಾದದ್ದು ಯಾವುದಾದ್ರೂ ಅದು ಸಂವಿಧಾನ. ಇವತ್ತು ಈ ಜಗತ್ತಿನಲ್ಲಿ ನಾವು ಉಸಿರಾಡಲಿಕ್ಕೆ ಗಾಳಿ ಬೇಕು. ಇವತ್ತು ಈ ಜಗತ್ತು ಬೆಳಗಬೇಕಂತಂದ್ರೆ ಸೂರ್ಯ ಬೇಕು. ಆದರೆ ನಮ್ಮನ್ನು ನಾವು ಈ ಜೀವನದಲ್ಲಿ ಬದುಕಲಿಕ್ಕೆ ಏನಾದರೂ ಮುಖ್ಯ ಅಂದ್ರೆ ಅದು ಸಂವಿಧಾನ. ಸಂವಿಧಾನ ಇಲ್ಲ ಅಂದರೆ ಇವತ್ತಿನ ದಿವಸ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಯಾಕಷ್ಟು ಮುಖ್ಯ ಸಂವಿಧಾನ ಅಂದರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಏನೋ ಈ ದೇಶದಲ್ಲಿ ಹುಟ್ಟಿದ್ದಾರೆ. ಅವರು ಹುಟ್ಟಿದಾಗ ಆವತ್ತಿನ ವ್ಯವಸ್ಥೆ, ಆವತ್ತಿನ ಸಮಾಜದ ಕಲ್ಪನೆ, ಅವ್ರು ಕಂಡಿರ್ತಕ್ಕಂಥ ಕಷ್ಟ, ಅವ್ರು ಪಟ್ಟಿರ್ತಕ್ಕಂಥ ನೋವು ಬಹಳಷ್ಟು. ಆವತ್ತು ಅವರೆಲ್ಲ ತ್ಯಾಗ ಜೀವನವನ್ನು ಮಾಡಿದರು. ಇವತ್ತು ನಾನು ಕಷ್ಟಪಡಲಿಲ್ಲಪ್ಪ ಅಂದ್ರೆ, ಇವತ್ತು ನಾನು ಇವತ್ತು ದಿವಸ ಪರಿಶ್ರಮ ಪಟ್ಟಿದ್ರೆ ಮುಂದೆ ದಿನ ಈ ಸಮಾಜ ನೋವು ಉಂಟಾಗ್ತದೆ, ಈ ಸಮಾಜಕ್ಕೆ ನ್ಯಾಯ ಸಿಗುವುದಿಲ್ಲ. ಇವತ್ತು ನಾವೆಲ್ಲ ಇವತ್ತು ಸೂಟು ಬೂಟು ಹತ್ತಿದ್ರೆ ಕಾರಣ ಯಾರಪ್ಪ ಅಂದ್ರೆ ಅದು ಭಾರತ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಿಜವಾಗ್ಲೂ ಬಹಳ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಅವರು ಸಮಾಜದ ಅಂಕುಡೊಂಕುಗಳನ್ನ ವಿಸ್ತಾರವಾಗಿ ಹೇಳ್ಕೊಂಡು ಹೋದರು. ಇವತ್ತು ನಾವು ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ನೋಡಬಹುದು. ಇವತ್ತು ವಕೀಲರಾಗಿರ್ಬೋದು, ಯಾರೇ ಆಗಲಿ, ನಾವು ಸಮಾಜದ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ, ಸಮಾಜದ ಬದಲಾವಣೆ ಮಾಡ್ಲಿಕ್ಕೆ ಹೋದ್ರೆ ಮೊದಲು ಕಲ್ಲುಗಳು ಮತ್ತು ನಮಗೆ. ಯಾಕಂದ್ರೆ ಈ ಸಮಾಜದಲ್ಲಿ ಅಂಕುಡೊಂಕು ಪದ್ಧತಿಗಳನ್ನ, ಭ್ರಷ್ಟ ಪದ್ಧತಿಯನ್ನ ನಾವು ಹೋಗ್ಲಾಡ್ಸಕ್ಕೆ ಪ್ರಯತ್ನ ಪಟ್ರೆ ನಮಗೆ ಮೊದಲು ತೊಂದರೆ ಆಗೋದು ನಮಗೆ. ಆದರೆ ತೊಂದರೆ ಆಗೋದನ್ನ ಕಾರಣಕ್ಕಾಗಿ ದಿವಸ ನಾವು ಸುಮ್ಮನೆ ಕೊಟ್ಟರೆ ನಾಳೆ ಈ ಮುಂದಿನ ಪೀಳಿಗೆಗೆ ನಾವು ಘೋರ ಅನ್ಯಾಯ ಮಾಡಿದಾಗ. ಇವತ್ತು ನಮ್ಮ ಹತ್ರ ಹಣ ಇರಲಿಕ್ಕಿಲ್ಲ, ನಮ್ಮ ಹತ್ರ ದೊಡ್ಡ ಸ್ಥಿತಿ ಇರಲಿಕ್ಕಿಲ್ಲ, ಆದರೆ ಸಂವಿಧಾನ ಒಂದು ಶಕ್ತಿ ಅಲ್ಲ, ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಇವತ್ತಿನ ಯಾರೇ ಆಗಲಿ ಎಲ್ಲೇ ಹೋಗಿ ನಿಮ್ಮ ಹಾಕಲ್ಲಿ ನೀವು ಕೇಳ್ಬೋದು. ಒಂದು ಕಚೇರಿಗೆ ಹೋಗಿ ನೀವು ನೇರವಾಗಿ ಮಾತಾಡಬಹುದು. ಯಾರ ಅಧಿಕಾರಿಗಳು ಬೇಕಾಗಿಲ್ಲ, ಯಾರೇ ಬೇಕಾಗಿಲ್ಲ, ನೀವು ನೇರವಾಗಿ ಹೋಗಿ ನಿಮ್ಮ ಹಕ್ಕನ್ನ ಕೇಳಬಹುದು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಕಟ್ಟಡ ಕಷ್ಟ ಬಹುಶಃ ಬೇರೆ ಯಾರು ಕಟ್ಟಕ್ಕಿಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಇವತ್ತು ನಾವು ಈ ಮಕ್ಕಳು ಭಾಷಣ ಸ್ಪರ್ಧಾ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಅವತ್ತು ನಿಮಗೆಲ್ಲ ಪುಸ್ತಕ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಸಂತ ಸೇನಾ ಡಾಲೆಯವರು ವಹಿಸಿ ಮಾತನಾಡಿದರು. ಸಂವಿಧಾನದ ದಿನಾಚರಣೆಯ ಕುರಿತು ಭಾಷಣ ಮಾಡಿದ ವಿದ್ಯಾರ್ಥಿಗಳಿಗೆ ಬುಕ್ ವಿತರಿಸಲಾಯಿತು. ನ್ಯಾಯವಾದಿ ಸುನೀಲ್ ಗಜೇಂದ್ರ ಕಾಳೆ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು.